ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ದಿನನಿತ್ಯದ ಕೆಲಸ ಹೇಗಿರುತ್ತೆ ಅಂತ ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೇ ನಿರಂತರ ಜೊತೆ ಲೈನ್ ಟ್ರಬಲ್ ಬಂದಿತ್ತು. ಹಾಗಾಗಿ ಲೈನ್ ಟ್ರಬಲ್ ನೋಡೋಣ ಅಂತ ಹೊರಟೆ. ಫಸ್ಟ್ ಹೋಗಿದ್ದು ನಾನು SS ಪಾಳ್ಯ GOS ಹತ್ರ. ಹೋಗ್ಬಿಟ್ಟು GOS ಆಗದೆ ಇದು ನೋಡಿ, GOS ಇದನ್ನು ನಾನು ಓಪನ್ ಮಾಡಿ ಹೋಗಿದ್ರು ಟ್ರಬಲ್ ಅಂತ ಬಂದ್ಬಿಟ್ಟು ಹಾಕಿದ ತಕ್ಷಣ ಲೈನ್ ಟ್ರಿಪ್ ಆಯಿತು. ಮೀನ್ಸ್ ಕರೆಂಟ್ ಹೋಯ್ತು, ಮುಂದಕ್ಕೆ ಲೈನ್ ಇಲ್ಲ. ಅಲ್ಲಿಂದ ನಾನು ಲೈನ್ ನೋಡ್ಕೊಂಡು ಸೀದಾ ಹೊರಟಿದ್ದು ಕೈನೋಡ್ GOS ಕಡೆ. ಲೈನ್ ನೋಡ್ಕೊಂಡು ಹೋದರೆ ಲೈನಲ್ಲಿ ಏನೂ ಇರಲಿಲ್ಲ. ಕೈನೋಡ್ ಹತ್ರ ಎಲ್ಲ ಹೋಗಿ ನೋಡಿದ್ರೆ ಏನಿರಲಿಲ್ಲ ಪ್ರಾಬ್ಲಮ್. ಓಕೆ, ಹಾಗಾಗಿ ನಾನು ಸೋಮಸಂದ್ರ ಹತ್ರ ಹೋದರೆ, ಸೋಮಸಂದ್ರ ಹತ್ರ ಕೂಡ ಲೈನ್ ನೋಡಿದ್ರೆ ಅಲ್ಲೂ ಕೂಡ ಏನೂ ಆಗಿರಲಿಲ್ಲ. ಮತ್ತೆ ರಿಟರ್ನ್ ಬಂದು ಕೈನೋಡ್ GOS ಹಾಕಿ ಲೈನ್ ಚಾರ್ಜ್ ಮಾಡಿಸಿದ್ರೆ ಯಾವುದೇ ಟ್ರಬಲ್ ಸಿಗ್ದಂಗೆ ಲೈನ್ ಚಾರ್ಜ್ ಆಯಿತು. ಯಾವುದೇ ಟ್ರಬಲ್ ಸಿಗದಿದ್ದ ಕಾರಣ ಬೇಜಾರಾಗಿ ಇನ್ನೇನು ಮಾಡೋದು, ಲೈನ್ ಚಾರ್ಜ್ ಆಯ್ತಲ್ಲ ಅಂತೇಳ್ಬಿಟ್ಟು ಮನೆ ಕಡೆ ಹೊರಟೆ. ಮನೆಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೋದರೆ ಅಷ್ಟೊತ್ತಿಗೆ ಮತ್ತೆ ಲೈನ್ ಟ್ರಬಲ್ ಬಂತು. ನಾನು ಹೋಗಿ ಓಪನ್ ಮಾಡಿದ್ದು ಸಾದ್ರಳ್ಳಿ GOS. ಓಪನ್ ಮಾಡಿ ಸಾದ್ರಳ್ಳಿ ಹುಲ್ಲನಹಳ್ಳಿ ಕಡೆ ಎಲ್ಲ ಲೈನ್ ನೋಡ್ಕೊಂಬಂದರೆ ಏನೂ ಆಗಿರಲ್ಲ. GOS ಹಾಕಿದ್ರೆ ಲೈನ್ ಹಾಗೆ ಚಾರ್ಜ್ ಆಯಿತು. ಅಲ್ಲಿಂದ ಮತ್ತೆ ನಾನು ತಿಂಡಿ ತಿನ್ನೋಣ ಅಂತ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ತಿಂಡಿ ತಿನ್ಕೊಂಡು ಮತ್ತೆ ಶ್ರೀರಾಮ್ಪುರದ ಕಡೆ ಹೊರಟೆ. ಯಾಕಂದರೆ ನಮ್ಮ ಆಫೀಸ್ ಕಡೆಯಿಂದ ವಿಶ್ವ ಬಾಲಕಾರ್ಮಿಕರ ವಿರೋಧ ದಿನಾಚರಣೆಯನ್ನು ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಂದೆ. ಅಷ್ಟೊತ್ತಿಗೆ ಮಕ್ಕಳ ಒಂದು ಜಾಥಾ ನಡೀತಿತ್ತು. ಏನೋ ಒಂದು ದಿನಾಚರಣೆ ಇತ್ತು, ವಿಶ್ವ ಬಾಲಕಾರ್ಮಿಕರ ವಿರೋಧ ದಿನಾಚರಣೆ ಜಾಥಾ. ಆಫೀಸ್ ಹತ್ರ ಈ ಥರ ಒಂದು ಪ್ರಮಾಣ ವಚನವನ್ನು ನಾವು ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಕಡವಿಗೆರೆಗೆ. ಕಡವಿಗೆರೆಯಲ್ಲಿ ಏನಾಗಿತ್ತು ಅಂದರೆ 2 ವೈರು ಕಟ್ಟಾಗಿತ್ತು. ಒಂದು ಸುಬಬುಲ್ ಮರ ಅದ್ರ ಮೇಲೆ ಬಿದ್ದು. ಸೊ ಅದನ್ನು ನಾನು ಮತ್ತು ನಮ್ಮ ಫ್ರೆಂಡ್ ಮಂಜೇಶ್ ಅವರು ಸೇರಿ ಆ ವೈರೆಲ್ಲ ಜಾಯಿಂಟ್ ಹಾಕ್ಕೊಂಡು ಆ ವೈರ್ನ ಮತ್ತೆ ರೀಸ್ಟಿಂಗಿಂಗ್ ಮಾಡಿದ್ವಿ. ನೋಡಿ, 2 ವೈರ್ನೂ ಕೂಡ ಕರೆಕ್ಟಾಗಿ ಎಳ್ಕೊಂಡು ಆ ಮರದ ತುಂಡನ್ನು ಕೂಡ ಕಡಿದು ಅಲ್ಲಿಂದ ನಾವು ಹೊರಟಿದ್ದು ನಾಯಿಗೆರೆಗೆ ಬಂದ್ಬಿಟ್ಟು 220 kV ಲೈನ್ ಕೆಳಗೆ ಹೋಗಿದ್ದ ಈ LT ಲೈನ್, ನಿಮಗೇನು ಈ ದೃಶ್ಯದಲ್ಲಿ ಕಾಣ್ತಾ ಇದೆ, LT ಲೈನ್ ಈ ಕಡೆ ಬಂದಿರೋದಕ್ಕತ್ರ ಒಂದು ಲೂಸ್ ಆಗಿತ್ತು ವೈರು. ಆ ವೈರ್ನ ಎಳಿಬೇಕಾಗಿತ್ತು. ಸೊ ಅದಕ್ಕಾಗಿ 220 kVಯಿಂದ ಇಂಡಕ್ಷನ್ ನಮ್ಮ LT ಲೈನ್ಗೆ ಬರ್ತಾಯಿದ್ದ ಕಾರಣ ನಾವು ಈ ಥರ ಅರ್ತ್ ಮಾಡ್ಕೊಂಡ್ವಿ. ಲೈನ್ ಅರ್ತ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ನೋಡಿ, ನೀವು ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಈ ವೈರ್ ಲೂಸ್ ಆಗಿತ್ತು. ಈ ಲೂಸ್ ಆಗಿರೋ ವೈರ್ನ ನಾವು ಎಳೆದು ಟೈಟ್ ಮಾಡಿ ಅಲ್ಲಿಂದ ಹೊರಡ್ತೀವಿ. ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದು ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಕೆಲಸಕ್ಕೆ ಹೊರಡ್ತೀವಿ. ಏನಾಗಿದೆ ಅಂತ ನೀವು ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಒಂದು ಮರ ಬಿದ್ದುಬಿಟ್ಟು ವೈರೆಲ್ಲ ಕೆಳಗೆ ಬಂದಿರುತ್ತೆ, 4 ಪಿನ್ ಕಟ್ಟಾಗಿ. ನೋಡಿ ಈ ವಿಡಿಯೋದಲ್ಲಿ ನಾವಿವತ್ತು ಒಂದು ಮರ ಬಿದ್ದುಬಿಟ್ಟು 4 ಪಿನ್ ಕಟ್ಟಾಗಿ ಮತ್ತು ವೈರೆಲ್ಲ ಕೆಳಗೆ ಬಂದಿದೆ. ನೋಡಿ ವೈರೆಲ್ಲ ಕೆಳಗೆ ಬಂದಿದ್ದಾವೆ. ಅದು ರೆಡಿ ಮಾಡೋಣ ಅಂತ ಬಂದಿದ್ದೀವಿ. ಮೆಟೀರಿಯಲ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡಿ, ತೋರಿಸ್ತೀನಿ. ನಾನು ಮೆಟೀರಿಯಲ್ಸ್ ಎಲ್ಲ ತಗೊಂಬಂದಿದ್ದೀವಿ. 4 ಪಿನ್ ಈ ಥರ ಬೆಂಡಾಗಿದೆ. ದಯವಿಟ್ಟು ರೈತರು ಈ ಥರ ಮರ ಬೀಳಂಗಾಗಿರೋ ಮರಗಳ್ನ ಮೊದಲೇ ಕೊಯ್ಸಿದ್ರೆ ಒಳ್ಳೆಯದು. ಸುಮ್ಮನೆ ಸಮಸ್ಯೆ ನೋಡಿ, ನಿಮಗೂ ಸಮಸ್ಯೆ, ನಮಗೂ ಸಮಸ್ಯೆ. ನೋಡಿ, ಈ ರೀತಿ ಆದಾಗ ದಯವಿಟ್ಟು ರೈತರು ನಮಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಮೇಸ್ತ್ರಿನೇ ಮರ ಕಡ್ದಾದ್ಮೇಲೆ ವೈರೆಲ್ಲ ಎಳೆದ್ಬಿಟ್ಟು ನಾವು ಅಲ್ಲಿಂದ ಹೊರಡೋಣ ಅಂತ ನೋಡಿದ್ರೆ ಇನ್ನೂ ಒಂದು ವೈರ್ ಕಟ್ಟಾಗಿತ್ತು TC ಹತ್ರ. ಆ ವೈರ್ನು ಕೂಡ ಎಳ್ಕೊಂಡು ನಾವು ಅಲ್ಲಿಂದ ಆಫೀಸ್ ಹತ್ರ ಬಂದ್ವಿ. ಆಫೀಸ್ ಹತ್ರ ಬಂದ ಸೆಕ್ಷನ್ ಆಫೀಸರ್ ಅವರು ವೆಂಗ್ಲಾಪುರಕ್ಕೆ ಸ್ಪಾಟ್ ನೋಡೋಕೆ ಹೋಗ್ಬೇಕು ಅಂತ ಮತ್ತೆ ಅಲ್ಲಿಂದ ಕರ್ಕೊಂಡೋದ್ರು. ಬಟ್ ವೆಂಗ್ಲಾಪುರದಲ್ಲಿ ಸ್ಪಾಟ್ ನೋಡಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಅದಾಗಿದ್ದ ಕಾರಣ ನಾವು ಮತ್ತೆ ರಿಟರ್ನ್ ಶ್ರೀರಾಮ್ಪುರಕ್ಕೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಇಲ್ಲೂ ಮಳೆ ಬಂದ್ಬಿಟ್ಟು ಮತ್ತೆ ಲೈನ್ ಟ್ರಬಲ್ ಬಂದಿತ್ತು ಫ್ರೆಂಡ್ಸ್. ಮತ್ತೆ ಲೈನ್ ಟ್ರಬಲ್ ನೋಡಿಕೊಂಡು ಗರಿಂಬೀಳು ಮತ್ತು ತೋಟದ ಮನೆ ಕಡೆ ಹೋಗಿ ಲೈನ್ ಚಾರ್ಜ್ ಮಾಡಿಸಿದ್ರೆ ಮತ್ತೆ ಲೈನ್ ಚಾರ್ಜ್ ಆಯಿತು. ಸೊ ಅಲ್ಲಿಗೆ ಈ ದಿನದ ಕೆಲಸ ಮುಗೀತು ಅಂತ ಮನೆ ಕಡೆ ಬಂದ್ವಿ. ಇದೇ ಥರ ಇನ್ನಷ್ಟು ವಿಡಿಯೋಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.